ಸೊ ಹಾಯ್ ಎಲ್ಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ರಿಷಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಯಾವ ಕಾರ್ ರೀಡ್ ಮಾಡ್ತಿದ್ದೇವೆ ಅಂದರೆ ದ OG SUV ದ ರೆನಾಲ್ಟ್ ಡಸ್ಟರ್. ಸೊ ಬನ್ನಿ, ಕೀಯಿಂದ ಸ್ಟಾರ್ಟ್ ಮಾಡೋಣ. ಇದರಲ್ಲಿ ನಿಮಗೆ ಲಾಕ್, ಅನ್ಲಾಕ್, ಬೂಟ್ ಓಪನ್ ಮಾಡೋಕ್ಕೆ ಬಟನ್, ಹಾಗೆ ಫಾಲೋ ಮಿ ಹೆಡ್ ಲ್ಯಾಂಪ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಡಸ್ಟರ್ ಬ್ಯಾಜಿಂಗ್ ಕೊಟ್ಟಿದ್ದಾರೆ, ಹಾಗೆ 360 ಡಿಗ್ರಿ ಕ್ಯಾಮ್ರಾ. ಹೆಡ್ಲೈಟ್ ವಿಚಾರಕ್ಕೆ ಬಂದರೆ ಇದರಲ್ಲಿ ನಿಮಗೆ ಕಂಪ್ಲೀಟ್ LED ಸೆಟಪ್ ಕೊಟ್ಟಿದ್ದಾರೆ, ಹಾಗೆ LED DRLs ವಿತ್ ಇಂಡಿಕೇಟರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಕೆಳಗಡೆ ಬಂಪರ್ ವಿಚಾರಕ್ಕೆ ಬಂದರೆ ಬೋಲ್ಡ್ ಆಗಿರೋ ಬಂಪರ್ ಕೊಟ್ಟಿದ್ದಾರೆ. 4 ಪಾರ್ಕಿಂಗ್ ಸೆನ್ಸರ್ಸ್ ವಿತ್ LED ಫಾಗ್ ಲ್ಯಾಂಪ್ಸ್. ಸೊ ಇದರಲ್ಲಿ ನಿಮಗೆ ಲೆವೆಲ್ 2 ADAS ಬರುತ್ತೆ, ಹಾಗೆ ರೇಂಜ್ ಸೆನ್ಸಿಂಗ್ ವೈಪರ್ಸ್ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಸೈಡ್ ಪ್ರೊಫೈಲಿಂದ ನೋಡೋಣ ಹೇಗಿದೆ ಅಂತ ಹೇಳಿ. ಸೊ ಬನ್ನಿ ಟೈರ್ ಸೆಕ್ಷನ್ ನೋಡೋಣ. ಸೊ ಈ ಗಾಡೀಲಿ ನಿಮಗೆ 225/55 18 ಇಂಚ್ ಟೈರ್ ಸೆಕ್ಷನ್ ಬರುತ್ತೆ ವಿತ್ ಬ್ಯೂಟಿಫುಲ್ ಬ್ಲ್ಯಾಕ್ ಕಲರ್ ಅಲಾಯ್ಸ್. ಸೊ ಬ್ರೇಕ್ಸ್ ವಿಚಾರಕ್ಕೆ ಬಂದರೆ ಇದರಲ್ಲಿ ನಿಮಗೆ ಫ್ರಂಟ್ ಡಿಸ್ಕ್ ಬ್ರೇಕ್, ಹಾಗೆ ರೇರಲ್ಲಿ ಡ್ರಮ್ ಬ್ರೇಕ್ಸ್ ಪ್ರೊವೈಡ್ ಮಾಡಿದ್ದಾರೆ. ORVMs ವಿಚಾರಕ್ಕೆ ಬಂದರೆ ಇದರಲ್ಲಿ ನಿಮಗೆ ಕಂಪ್ಲೀಟ್ ಏನೋ ಬ್ಲ್ಯಾಕ್ ಫಿನಿಶಲ್ಲಿ ORVMs ಕೊಟ್ಟಿದ್ದಾರೆ ವಿತ್ ಇಂಡಿಕೇಟರ್ಸ್, ಹಾಗೆ 360 ಡಿಗ್ರಿ ಕ್ಯಾಮ್ರಾ. ಸೊ ಈ ಕಡೆ ನೋಡ್ತಾ ಇರ್ಬೋದು, ಇದರಲ್ಲಿ ನಿಮಗೆ ಬ್ಲೈಂಡ್ ಸ್ಪಾಟ್ ಲೈಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ಗಾಡಿಯಲ್ಲಿ ನಿಮಗೆ ಸಾಲಿಡ್ ರೂಫ್ ರೇಲ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಸ್ಯಾಡ್ ವಿಚಾರ ಏನಂದರೆ ಇದರಲ್ಲಿ ನಿಮಗೆ ರಿಪೇರ್ ಸೆನ್ಸರ್ ಪ್ರೊವೈಡ್ ಮಾಡಿಲ್ಲ. ಸೊ ರೇರಲ್ಲಿ ಹ್ಯಾಂಡಲ್ ಬಾರು ಸಿ ಪಿಲ್ಲರ್ ಮೇಲೆ ಮೌಂಟ್ ಆಗಿದೆ. ಸೊ ಬನ್ನಿ ಗಾಡಿಯ ರೇರ್ ಪ್ರೊಫೈಲ್ ನೋಡೋಣ ಹೇಗಿದೆ ಅಂತ ಹೇಳಿ. ಸೊ ಬನ್ನಿ ಈ ಗಾಡಿಯ ರೇರ್ ಪ್ರೊಫೈಲ್ ನೋಡೋಣ. ಇದರಲ್ಲಿ ನಿಮಗೆ ಶಾರ್ಕ್ ಫಿನ್ ಆಂಟಿನಾ, ಸ್ಪಾಯ್ಲರ್ ವಿತ್ ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್, ಡಿಫಾಗರ್, ವೈಪರ್, ವಾಷರ್ 3 ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಕನೆಕ್ಟಿಂಗ್ ಟೇಲ್ ಲೈಟ್ಸ್, ಹಾಗೆ ರೆನಾಲ್ಟ್ ಬ್ಯಾಡ್ಜಿಂಗ್. ಕೆಳಗಡೆ ನೋಡ್ತಾ ಇರ್ಬೋದು ರಿವರ್ಸ್ ಕ್ಯಾಮ್ರಾ, ಡಸ್ಟರ್ ಬ್ಯಾಡ್ಜಿಂಗ್. ಬಂಪರ್ ವಿಚಾರಕ್ಕೆ ಬಂದರೆ ಬೋಲ್ಡ್ ಆಗಿರೋ ಬಂಪರ್ ಇದ್ದಾರೆ, ಹಾಗೆ 4 ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಬನ್ನಿ ಈ ಗಾಡಿಯ ಬೂಟ್ ಸ್ಪೇಸ್ ನೋಡೋಣ. ಸೊ ಈ ಗಾಡಿಯಲ್ಲಿ ನಿಮಗೆ ಕಂಪ್ಲೀಟ್ ಎಲೆಕ್ಟ್ರಾನಿಕ್ ಟೇಲ್ ಗೇಟ್ ಬರುತ್ತೆ. ಬೂಟ್ ಸ್ಪೇಸ್ ವಿಚಾರಕ್ಕೆ ಬಂದರೆ ಇದರಲ್ಲಿ ನಿಮಗೆ 518 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಬರುತ್ತೆ ವಿತ್ ಸೀಟ್ಸ್ ರೈಸ್. ಸೊ ಸೀಟ್ಸ್ ಫೋಲ್ಡ್ ಮಾಡಿದಾಗ 700 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಬರುತ್ತೆ. ತುಂಬಾ ಮ್ಯಾಸಿವ್ ಅಂತಲೇ ಹೇಳ್ಬೋದು. ಸೀಟ್ಸ್ ನೀವು 60-40 ಸ್ಪ್ಲಿಟ್ ಆಗಿ ಕೂಡ ಯೂಸ್ ಮಾಡ್ಕೊಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಿಮಗೆ ಬೂಟ್ ಲ್ಯಾಂಪ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಸ್ಪೇರ್ ವೀಲ್ ವಿಚಾರಕ್ಕೆ ಬಂದರೆ ಇದರಲ್ಲಿ ನಿಮಗೆ ಯಾವುದೇ ರೀತಿಯಾದ ಸ್ಪೇರ್ ವೀಲ್ ಕೊಟ್ಟಿಲ್ಲ. ಸೊ ಇದರಲ್ಲಿ ನಿಮಗೆ ಕಾಸ್ಟ್ ಕಟ್ ತುಂಬಾ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅದ್ರ ಬದಲು ನಿಮಗೆ ಟೈರ್ ಪ್ರೆಷರ್ ಇನ್ಫ್ಲೇಟರ್ ಪ್ರೊವೈಡ್ ಮಾಡಿದ್ದಾರೆ. ಸೊ ನೀವೇನಾದ್ರು ಬೂಟ್ ಕ್ಲೋಸ್ ಮಾಡಬೇಕಂದ್ರೆ ಇಲ್ಲಿ ಬಟನ್ ಕೊಟ್ಟಿದ್ದಾರೆ, ಆ್ಯಕ್ಟಿವೇಟ್ ಆಗುತ್ತೆ. ಸೊ ಬನ್ನಿ ಈ ಗಾಡಿಯ ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತ ಹೇಳಿ. ಬನ್ನಿ ಗೈಸ್ ಡ್ರೈವರ್ ಪ್ರೊಫೈಲ್ ನೋಡೋಣ ಹೇಗಿದೆ ಅಂತ ಹೇಳಿ. ಸ್ಟಾರ್ಟಿಂಗ್ ವಿತ್ ದ ಡೋರ್. ಸೊ ಇದರಲ್ಲಿ ನಿಮಗೆ ಕಂಪ್ಲೀಟ್ ಡುವಲ್ ಟೋನ್ ಫಿನಿಷಲ್ಲಿ ಡೋರ್ ಕೊಟ್ಟಿದ್ದಾರೆ, ನೋಡೋಕೆ ಪ್ರೀಮಿಯಮ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಕಾರ್ಬನ್ ಫೈಬರ್ ಫಿನಿಶ್, ಹಾಗೆ ಆ್ಯಂಬಿಯಂಟ್ ಲೈಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಎಲ್ಲ ಕಡೆ ಸಾಫ್ಟ್ ಟಚ್ ಎಲಿಮೆಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ORVMsನ ಕಂಟ್ರೋಲ್ ಮಾಡೋಕ್ಕೆ ಬಟನ್ಸ್ ಕೊಟ್ಟಿದ್ದಾರೆ. ಆಲ್ 4 1 ಟಚ್ ಅಪ್ ಆ್ಯಂಡ್ ಡೌನ್ ಪವರ್ ವಿಂಡೋಸ್ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಸಿಲ್ವರ್ ಕಲರ್ ಫಿನಿಶ್ ಡೋರ್ ಲಿವರ್, ಹಾಗೆ ಗ್ರ್ಯಾಬ್ ಹ್ಯಾಂಡಲ್ಸ್. ಸೊ ಇದರಲ್ಲಿ ನಿಮಗೆ 1 ಲೀಟರ್ ಆಫ್ ವಾಟರ್ ಬಾಟಲ್ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಸ್ಪೀಕರ್ ಯೂನಿಟ್ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಬನ್ನಿ ಇಂಟೀರಿಯರ್ಸ್ ನೋಡೋಣ. ಸೊ ಬನ್ನಿ ಡ್ರೈವರ್ ಪ್ರೊಫೈಲ್ ನೋಡೋಣ ಹೇಗಿದೆ ಅಂತ ಹೇಳಿ. ಸೊ ಫಾರ್ ಯರ್ ಇನ್ಫಾರ್ಮೇಷನ್ ನನ್ನ ಹೈಟ್ ಬಂದು 5'7". ಸೊ ಡ್ರೈವರ್ ಸೀಟ್ ನನ್ನ ಹೈಟಿಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದರಲ್ಲಿ ನಿಮಗೆ ಕಂಪ್ಲೀಟ್ ಎಲೆಕ್ಟ್ರಾನಿಕ್ ಅಡ್ಜಸ್ಟೇಬಲ್ ಡ್ರೈವರ್ ಸೀಟ್ಸ್ ಬರುತ್ತೆ, ಹಾಗೆ ವೆಂಟಿಲೇಷನ್ ಕೂಡ ಹೌದು. ಇದರಲ್ಲಿ ನಿಮಗೆ ಡುವಲ್ ಟೋನ್ ಲೆದರ್ ಅಪಾಲ್ಸ್ಟ್ರಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಬೋನೆಟ್ ಓಪನ್ ಮಾಡೋಕ್ಕೆ ಇಲ್ಲಿ ಲಿವರ್ ಕೊಟ್ಟಿದ್ದಾರೆ. ಈ ಬೂಟ್ ಓಪನ್ ಮಾಡೋದಕ್ಕೆ ಇಲ್ಲಿ ನಿಮಗೆ ಆಟೋ ಆನ್ ಆ್ಯಂಡ್ ಆಫ್ ಫೀಚರ್, ಹಾಗೆ ಹೆಡ್ಲೈಟ್ ಲಿವರ್ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು AC ವೆಂಟ್ಸ್ ವಿತ್ ಕಾರ್ಬನ್ ಫೈಬರ್ ಫಿನಿಶ್. ಸೊ ಸ್ಟಾರ್ಟಿಂಗ್ ವಿತ್ ಡ್ಯಾಶ್ ಬೋರ್ಡ್ ತುಂಬ ಪ್ರೀಮಿಯಮ್ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಕಾರ್ಬನ್ ಫೈಬರ್ ಫಿನಿಶ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ವಿತ್ ಆಂಬಿಯಂಟ್ ಲೈಟ್ಸ್. ಸೊ ಇಂಜಿನ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಮಾಡೋಕ್ಕೆ ಇಲ್ಲಿ ಬಟನ್ ಕೊಟ್ಟಿದ್ದಾರೆ. ಸೆಂಟ್ರಲ್ ಕನ್ಸೋಲ್ ನೋಡೋಣ. ಸೊ ಆಂಬ್ರೆಸ್ಟ್ ವಿತ್ ಡೀಪ್ ಸ್ಪೇಸ್, ಮ್ಯಾನ್ಯುವಲ್ ಹ್ಯಾಂಡ್ ಬ್ರೇಕ್ ಬರುತ್ತೆ, ಯಾವುದೇ ರೀತಿಯಾದ ಎಲೆಕ್ಟ್ರಾನಿಕ್ ಹ್ಯಾಂಡ್ ಬ್ರೇಕ್ ಬರಲ್ಲ. ಒನ್ ಆಫ್ ದ ಡಿಸಪಾಯಿಂಟ್ಮೆಂಟ್ ಅಂತಲೇ ಹೇಳ್ಬೋದು. 2 ವಾಟರ್ ಬಾಟಲ್ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಕಾಯಿನ್ಸ್ ಇಟ್ಕೊಳ್ಳೋಕ್ಕೆ ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಿಮಗೆ 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ, ಹಾಗೆ ವೈರ್ಲೆಸ್ ಚಾರ್ಜರ್ ವಿತ್ 12 ವೋಲ್ಟ್ಸ್ ಚಾರ್ಜಿಂಗ್ ಸಾಕೆಟ್, C-ಟೈಪ್ ಫಾಸ್ಟ್ ಚಾರ್ಜಿಂಗ್ ಪೋರ್ಟ್ಸ್, ಹಾಗೆ ಇಲ್ಲಿ ಫೋನ್ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದರಲ್ಲಿ ನಿಮಗೆ ಕಂಪ್ಲೀಟ್ ಡುವಲ್ ಝೋನ್ ಆಟೋಮೆಟಿಕ್ AC ಬರುತ್ತೆ. ಇಲ್ಲಿ 2 AC ವೆಂಟ್ಸ್. ಸೊ ಟಚ್ ಸ್ಕ್ರೀನ್ ವಿಚಾರಕ್ಕೆ ಬಂದರೆ ಇದರಲ್ಲಿ ನಿಮಗೆ ಕಂಪ್ಲೀಟ್ 10.1 ಇಂಚ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ ವಿತ್ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಆ್ಯಂಡ್ ಆಪಲ್ ಕಾರ್ಪ್ಲೇ. ಬಿಲ್ಟ್ ಇನ್ ನ್ಯಾವಿಗೇಷನ್ ಸಿಸ್ಟಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ವಿತ್ ಕಾರ್ ಕನೆಕ್ಟ್. ಸ್ಟೇರಿಂಗ್ ವೀಲ್ ವಿಚಾರಕ್ಕೆ ಬಂದರೆ ಇದರಲ್ಲಿ ನಿಮಗೆ 3 ಸ್ಪೋಕ್ ಲೆದರ್ ರ್ಯಾಪ್ ಸ್ಟೇರಿಂಗ್ ವೀಲ್ ಬರುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಕ್ರೂಸ್ ಕಂಟ್ರೋಲ್ನ ಕಂಟ್ರೋಲ್ ಮಾಡೋಕ್ಕೆ ಬಟನ್ಸ್ ಕೊಟ್ಟಿದ್ದಾರೆ.
ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಹಾಗೆ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ನ ಕಂಟ್ರೋಲ್ ಮಾಡೋಕ್ಕೆ, ಹೆಡ್ ಲ್ಯಾಂಪ್ನ ಅಡ್ಜಸ್ಟ್ ಮಾಡೋಕ್ಕೆ ಲಿವರ್ಸ್, ಹಾಗೆ ವೈಪರ್ಸ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಿಮಗೆ ವಾಲ್ಯೂಮ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಹಾಗೆ ಮೋಡ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಬಟನ್ಸ್ ಕೊಟ್ಟಿದ್ದಾರೆ. ಸೊ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ವಿಚಾರಕ್ಕೆ ಬಂದರೆ ಇದರಲ್ಲಿ ನಿಮಗೆ 7.7 ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಸ್ಪೀಡೋಮೀಟರ್ ಹಾಗೆ ಟೆಂಪ್ರೇಚರ್, ಫ್ಯೂಲ್ ರೇಂಜ್ ನೋಡ್ತಾ ಇರ್ಬೋದು. ಸ್ಪೀಡೋಮೀಟರ್ ಇಲ್ಲಿ ತೋರಿಸುತ್ತೆ. ಸೊ ಟೈರ್ ಪ್ರೆಷರ್ ಮಾನಿಟರ್ ಸಿಸ್ಟಮ್. ಇಲ್ಲಿ ನಿಮಗೆ ಲೇಔಟ್ಸ್ ಕೂಡ ಚೇಂಜ್ ಮಾಡ್ಕೊಬೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಸೆಟ್ ಮಾಡ್ಕೊತಾ ಇರ್ಬೋದು. ನೋಡಿ, ನಿಮಗೆ ನ್ಯಾವಿಗೇಷನ್ ಕೂಡ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಸೊ ನೀವು ಟಚ್ ಸ್ಕ್ರೀನ್ ನೋಡ್ಕೊಂಡು ಓಡಿಸೋ ಅವಶ್ಯಕತೆನೇ ಇರಲ್ಲ. ಸೊ ಡ್ರೈವರ್ಗೆ ಡಿಸ್ಟ್ರಾಕ್ಷನ್ ಆಗಲ್ಲ. ಸೊ ಈ ಗಾಡಿಯಲ್ಲಿ ನಿಮಗೆ ಆಟೋ ಡಿಮ್ಮಿಂಗ್ IRVM ಪ್ರೊವೈಡ್ ಮಾಡಿದ್ದಾರೆ. ಇಂಡಿಯಾಸ್ ಫೇವ್ರೇಟ್ ಫೀಚರ್ ಪ್ಯಾನರಾಮಿಕ್ ಸನ್ರೂಫ್, ಹಾಗೆ LED ಕ್ಯಾಬಿನ್ ಲೈಟ್ಸ್, ಡ್ರೈವರ್ ಸೈಡ್ ಸನ್ಸೈಡ್ ನೋಡ್ತಾ ಇರ್ಬೋದು. ಇದರಲ್ಲಿ ನಿಮಗೆ ವ್ಯಾನಿಟಿ ಮಿರರ್ ಹಾಗೆ ಪ್ಯಾಸೆಂಜರ್ ಸೈಡ್ ವ್ಯಾನಿಟಿ ಮಿರರ್ ವಿತ್ ಲೈಟ್. ಸೊ ಬನ್ನಿ ರೇರ್ ಪ್ರೊಫೈಲ್ ನೋಡೋಣ ಹೇಗಿದೆ ಅಂತೇಳಿ. ಸೊ ಸ್ಟಾರ್ಟಿಂಗ್ ವಿತ್ ದ ಡೋರ್, ಇದು ನಿಮಗೆ ಡುವಲ್ ಟೋನ್ ಫಿನಿಶ್ ಹಾಗೆ ಸಾಫ್ಟ್ ಟಚ್ ಎಲಿಮೆಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ರೇರ್ ಪವರ್ ವಿಂಡೋಸ್ ಹಾಗೆ ಸಿಲ್ವರ್ ಕಲರ್ ಲಿವರ್ಸ್ ಕೊಟ್ಟಿದ್ದಾರೆ ವಿತ್ 1 ಲೀಟರ್ ಆಫ್ ವಾಟರ್ ಬಾಟಲ್ ಸ್ಪೇಸ್. ಸ್ಪೀಕರ್ ಮೌಂಟ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಡ್ರೈವರ್ ಸೀಟ್ ನನ್ನ ಹೈಟ್ಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಲೆಗ್ ರೂಮ್ ತುಂಬ ಜಾಸ್ತಿನೇ ಇದೆ, ಹಾಗೆ ಅಂಡರ್ ಸಪೋರ್ಟ್ ಡೀಸೆಂಟಾಗೇ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು 3 ಅಡ್ಜಸ್ಟೇಬಲ್ ಹೆಡ್ ರೆಸ್ಟ್, ಹಾಗೆ ಸೆಂಟ್ರಲ್ಲಿ ನಿಮಗೆ ಆರ್ಮ್ ರೆಸ್ಟ್ ವಿತ್ 2 ಕಪ್ ಹೋಲ್ಡರ್ಸ್, ಹಾಗೆ ಫೋನ್ ಇಟ್ಕೊಳ್ಳೋಕೆ ಸ್ಪೇಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. 2 AC ವೆಂಟ್ಸ್ ಹಾಗೆ 2 ಫಾಸ್ಟ್ ಚಾರ್ಜಿಂಗ್ C ಪೋರ್ಟ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಗ್ರ್ಯಾಬ್ ಹ್ಯಾಂಡಲ್ಸ್ ವಿತ್ ಹುಕ್. ಬನ್ನಿ ಈ ಗಾಡಿಯ ಇಂಜಿನ್ ಸ್ಪೆಸಿಫಿಕೇಶನ್ ನೋಡೋಣ. ಸೊ ಹೈಡ್ರಾಲಿಕ್ ಸ್ಟರ್ಸ್ ಕೊಟ್ಟಿದ್ದಾರೆ, ವಿಚ್ ಈಸ್ ಅ ವೆರಿ ಗುಡ್ ಥಿಂಗ್ ಅಂತಲೇ ಹೇಳ್ಬೋದು. ಈ ಗಾಡೀಲಿ ನಿಮಗೆ 1.3 ಲೀಟರ್ ಟರ್ಬೋ ಚಾರ್ಜ್ ಪೆಟ್ರೋಲ್ ಇಂಜಿನ್ ಬರುತ್ತೆ, ವಿಚ್ ಪ್ರೊಡ್ಯೂಸಸ್ 160 ಹಾರ್ಸ್ ಪವರ್ ಆ್ಯಂಡ್ 280 Nm ಆಫ್ ಟಾರ್ಕ್. ಒಂದು ಇಂಜಿನ್ ಆಪ್ಷನ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ವಿಚ್ ಈಸ್ 1 ಲೀಟರ್ ಟರ್ಬೋ ಚಾರ್ಜ್. ಅದರಲ್ಲಿ ನಿಮಗೆ 6 ಸ್ಪೀಡ್ ಮ್ಯಾನ್ಯುವಲ್ ಬರುತ್ತೆ, ವಿಚ್ ಪ್ರೊಡ್ಯೂಸಸ್ 100 PS ಆಫ್ ಹಾರ್ಸ್ ಪವರ್ ಆ್ಯಂಡ್ 163 Nm ಆಫ್ ಟಾರ್ಕ್. ಸೊ ಅದರಲ್ಲಿ ನಿಮಗೆ ಪವರ್ ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು. ಆ್ಯಂಡ್ ಆ್ಯಕ್ಚುಲಿ ಅದು 3 ಸಿಲಿಂಡರ್. ಸೊ ನಿಮಗೆ ಹೈಯರ್ ವೇರಿಯಂಟ್ಸಲ್ಲಿ 4 ಸಿಲಿಂಡರ್ 1.3 ಲೀಟರ್ ಟರ್ಬೋ ಚಾರ್ಜ್ ಪೆಟ್ರೋಲ್ ಇಂಜಿನ್ ಬರುತ್ತೆ. ಸೊ ಅದು ನಿಮಗೆ 4 ಸಿಲಿಂಡರ್ ಆಗಿರುತ್ತೆ. DCT ಡುವಲ್ ಕ್ಲಚ್ ಟ್ರಾನ್ಸ್ಮಿಷನ್ ಅಂತಲೇ ಹೇಳ್ತಾರೆ. ಆ ಟ್ರಾನ್ಸ್ಮಿಷನ್ ಕೂಡ ಈ ಗಾಡೀಲಿ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಈ ಗಾಡಿಯ ಕಲರ್ಸ್ ವಿಚಾರಕ್ಕೆ ಬಂದರೆ ಮೌಂಟೇನ್ ಜೆಟ್ ಗ್ರೀನ್, ರಿವರ್ ಬ್ಲೂ, ಸನ್ಸೆಟ್ ರೆಡ್, ಪರ್ಲ್ ವೈಟ್ ಹಾಗೆ ಮೂನ್ ಲೈಟ್ ಸಿಲ್ವರ್. ಸೊ ನಿಮಗೆ ಡುವಲ್ ಟೋನ್ ಆಪ್ಷನ್ಸ್ ಬೇಕಂದರೆ ಇಷ್ಟರಲ್ಲಿ ಮಾತ್ರ ನಿಮಗೆ ಡುವಲ್ ಟೋನ್ ಆಪ್ಷನ್ಸ್ ಬರುತ್ತೆ. ಮೂನ್ ಲೈಟ್ ಸಿಲ್ವರಲ್ಲಿ ಮಾತ್ರ ಡುವಲ್ ಟೋನ್ ಫಿನಿಶ್ ಬರಲ್ಲ. ಸೊ ಈ ಗಾಡಿಯ ಪ್ರೈಸ್ 10.49 ಲ್ಯಾಕ್ಸಿಂದ ಸ್ಟಾರ್ಟ್ ಆಗಿ ಗೋಸ್ ಅಪ್ ಟು 18.69 ಲ್ಯಾಕ್ಸ್ ಎಕ್ಸ್ ಶೋರೂಮ್ ಬ್ಯಾಂಗ್ಳೂರ್. ಸೊ ಈ ಗಾಡಿಯ ಸೇಫ್ಟಿ ಫೀಚರ್ಸ್ ನೋಡೋದಾದ್ರೆ, ಈ ಗಾಡಿಯಲ್ಲಿ ನಿಮಗೆ 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಅಕ್ರಾಸ್ ಆಲ್ ವೇರಿಯಂಟ್ಸ್, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್, ಹಿಲ್ ಸ್ಟಾರ್ಟ್ ಅಸಿಸ್ಟ್, ಐಸೋಫಿಕ್ಸ್ ಸ್ಟೇರಿಂಗ್ ಮೌಂಟ್ ಅಂತ ಸೇಫ್ಟಿ ಫೀಚರ್ಸ್ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ಲೆವೆಲ್ 2 ADAS ಕೊಟ್ಟಿದ್ದಾರೆ, ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್. ಲೆವೆಲ್ 2 ADAS ಅಲ್ಲಿ ಏನೇನು ಬರುತ್ತೆ ಅಂದರೆ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್, ಎಮರ್ಜೆನ್ಸಿ ಬ್ರೇಕಿಂಗ್, ಹಾಗೆ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಪ್ರೊವೈಡ್ ಮಾಡಿದೆ. ಸೊ ಇದಾಗಿತ್ತು ರೆನಾಲ್ಟ್ ಡಸ್ಟರ್. ಸೊ ಹೇಗಿತ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಗೇನಾದರೂ ಇಷ್ಟ ಆಗ್ತಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ದಿಸ್ ಇಸ್ ರಿಷಿ ಸೈನಿಂಗ್ ಆಫ್. ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್.